ಫ್ರೆಂಡ್ಸ್, ಇವತ್ತು ಬಂಗುಡೆ ಮಸಾಲ ಫ್ರೈ ಮಾಡುವ ತುಂಬ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನೋಡಿ 2 ಚಮಚ ಕೊತ್ತಂಬರಿ ಅಂದರೆ ಹಸಿಯಾಗಿ ತೊಗೊಂಡಿದ್ದೇನೆ ನಾನು. ಕೊತ್ತಂಬರಿ ಮತ್ತು ಜೀರಿಗೆ, ಅರ್ಧ ಚಮಚ ಜೀರಿಗೆ, ಇದು ಕೂಡ ಹಸಿಯೇ. ಆದರೆ ಮೆಂತ್ಯ ಮಾತ್ರ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಮೆಂತ್ಯ ಒಂದು 1/4 ಟೀ ಸ್ಪೂನ್ ಅಷ್ಟು. ಆಮೇಲೆ ನಾನು ಸ್ವಲ್ಪ ಓಂ ಕಾಳು ತೊಗೊಂಡಿದ್ದೇನೆ. ಓಂ ಕಾಳು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 2-2.5 ಚಮಚ ಬೆಳ್ತಿಗೆ ಹಾಕಿ ಅದನ್ನು ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಒಂದು ಸಣ್ಣ ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ. ಈ ಮಸಾಲೆ ಚಿಕನ್ಗೆ ಕೂಡ ಮಾಡ್ಬೋದು, ತುಂಬ ಚಿಕನ್ ಫ್ರೈ ಕೂಡ ಮಾಡ್ಬೋದು. ನೋಡಿ ಒಂದು 10-15 ನಿಮಿಷ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಇದನ್ನು, ಅಕ್ಕಿಯನ್ನು. ಆಮೇಲೆ ಇದನ್ನು ಕೂಡ ಮೆಣಸನ್ನು ಕೂಡ ಒಂದು 10-15 ಇದೆ ನೋಡಿ ಇದರಲ್ಲಿ. ಅದನ್ನು ಕೂಡ ನಾವು ನೀರಲ್ಲಿ ನೆನೆಸಿಟ್ಕೋಬೇಕು ಒಂದು 15 ನಿಮಿಷ. ಆಮೇಲೆ ಅವೆಲ್ಲವನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋದು. ಅಂದರೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಂತೆ, ಓಂಕಾಳು. ಆಮೇಲೆ ನೋಡಿ ಅದಕ್ಕೆ ಸ್ವಲ್ಪ ಇದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನಲ್ಲ, ಹಾಗೆ ಸ್ವಲ್ಪ ಶುಂಠಿ, 1 ಇಂಚಷ್ಟು ಶುಂಠಿ ಕೂಡ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಅರಶಿನ ಕೂಡ ಒಂದು ಅರ್ಧ ಚಮಚ ತಗೋಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ, ಸ್ವಲ್ಪ ನೀರು ಹಾಕಿ ನೈಸಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸ್ ಆಗಬೇಕು ಅದು. ಉಪ್ಪು ಕೂಡ ಹಾಕ್ಕೊಂಡೆ, ನೀರು ಕೂಡ ಹಾಕ್ಕೊಂಡೆ ನಾನು. ಜಾಸ್ತಿ ನೀರು ಹಾಕೋಬೇಡಿ. ಹಾಗೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು, ಇಷ್ಟು ದಪ್ಪ ಬೇಕು. ಇದನ್ನು ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಇಡ್ಬೋದು ಅಂತ, ಏನು ತೊಂದರೆ ಇಲ್ಲ. ಆಮೇಲೆ ನೋಡಿ ನಾನು ಒಂದು 7 ಬಂಗುಡೆ ತಗೊಂಡಿದ್ದೇನೆ. ಅದಕ್ಕೆ ಹಾಕೋದು ಒಂದು 4-5 ಚಮಚ ಹಾಕೋತಾ ಇದ್ದೇನೆ. ಪೂರ್ತಿ ಹಾಕ್ಕೊಂಡಿಲ್ಲ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ಇಟ್ಕೊಂಡಿದ್ದೇನೆ ನಾನು. ಅದು ಮಸಾಲೆ ಮಾಡೋದಕ್ಕೆ, ಮತ್ತೆ ಅದು ಫ್ರೈ ಮಾಡಿದ ಮೇಲೆ ಹಾಕೋದಕ್ಕೆ. ಹಾಗೆ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೇನೆ. ನೀವು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಒಂದು 10-15 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದು ಸ್ವಲ್ಪ ಅಂದರೆ ಮಸಾಲೆ ಎಲ್ಲ ಇಳ್ಕೋಬೇಕು ಅದಕ್ಕೆ. ನೋಡಿ ನಾನು ಇಟ್ಟೆ. ಆಮೇಲೆ ನಾನು ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ಮೇಲೆ ಕರಿಬೇವು ಹಾಕಿ, ಆಮೇಲೆ ಇದನ್ನು ಮೀನನ್ನು ಹಾಕೋದು. 2 ಬದಿಯನ್ನು ಚೆನ್ನಾಗಿ ಕಾಯಿಸಿದರೆ ಆಯಿತು. ಒಂದು 5 ನಿಮಿಷ ಕಾಯಿಸಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಅದು ಕಾಯುತ್ತೆ ಚೆನ್ನಾಗಿ. ಆಮೇಲೆ ನಾವು ಇನ್ನೂ ಮಸಾಲೆಯನ್ನು ರೆಡಿ ಮಾಡಬೇಕು. ಇನ್ನು ಅದಕ್ಕೆ ಅದರ ಮೇಲ್ಗಡೆ ಇದರಲ್ಲೇ ಮಾಡ್ಬೋದು. ನಾನು ಇನ್ನೂ ಕೂಡ ಮೀನು ಫ್ರೈ ಮಾಡೋದಕ್ಕಿದೆಯಲ್ಲ, ಅದರಿಂದ ಇನ್ನೊಂದು ಪಾತ್ರೆ ತಗೋತಾ ಇದ್ದೇನೆ. ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಕೂಡ ಹಾಕೋತಾ ಇದ್ದೇನೆ. ಆಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಇದೆಯಲ್ಲ, ಅದನ್ನು ಹಾಕೋಬೇಕು. ಅದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸ್ ಆಗಬೇಕು ಅದು ಎಣ್ಣೆ ಮತ್ತು ಇದ್ರದ್ದು ಜೊತೆ ಎಲ್ಲ, ಅದರ ಫ್ಲೇವರ್ ಎಲ್ಲ ಸ್ವಲ್ಪ ಬಿಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಇನ್ನು ನಾನು ಮಿಕ್ಸಿ ತೊಳೆದ ನೀರಿದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೇನೆ ಇವಾಗ. ಆವಾಗ ಚೆನ್ನಾಗಿ ಅದು ಬೇಯುತ್ತೆ. ಸ್ವಲ್ಪ ದಪ್ಪ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಹೋಟ್ಲಲ್ಲೆಲ್ಲ ತಿಂದಿರ್ಬೋದಲ್ಲ ಬಂಗುಡೆ ಮಸಾಲೆ ಎಲ್ಲ, ಅದೇ ಥರ ಆಗುತ್ತೆ. ನಾವು ಕೂಡ ಮನೆಯಲ್ಲಿ ಇದನ್ನು ಚೆನ್ನಾಗಿ ಮಾಡ್ಬೋದು. ನೋಡಿ ಇದು ಆಗ್ತಾ ಬಂತು, ಸ್ವಲ್ಪ ಗಟ್ಟಿ ಆಗ್ತಾ ಬಂತಲ್ಲ. ಇವಾಗ ನಾವು ಅದಕ್ಕೆ ಮಿಕ್ಸಿ ತೊಳೆದ ನೀರು ಕೂಡ ಹಾಕೋಬೇಕು. ಮಿಕ್ಸಿ ತೊಳೆದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಅಂದರೆ ಸ್ವಲ್ಪ ದಪ್ಪ ಇದ್ರೇ ಅದು ಚೆನ್ನಾಗಿರುತ್ತೆ. ಮಸಾಲೆ ಅದಕ್ಕೆಲ್ಲ ಹಿಡಿಬೇಕಲ್ಲ. ಹಾಗೆ ನೀವು ಬೇಕಾದರೆ ಮಸಾಲೆ ಮಾಡುವಾಗ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಬೋದು. ಆದರೆ ನಾನಿಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೇನಲ್ಲ, ಅದರಿಂದ ನಾನು ಹಾಕ್ಕೊಂಡಿಲ್ಲ. ಅದು ಚೆನ್ನಾಗಾಗುತ್ತೆ, ತುಂಬ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದರದ್ದು. ಉಪ್ಪೆಲ್ಲ ನೋಡ್ಕೋಬೇಕು ಸ್ವಲ್ಪ ಮಾತ್ರ. ನಾವು ಮಸಾಲೆಗೆ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಆವಾಗ ಗೊತ್ತಾಗುತ್ತೆ ಅಲ್ಲ. ಇಲ್ಲಾಂದರೆ ಹಸಿ ಮೀನಿಗೆ ಹಾಕುವಾಗ ಅದನ್ನು ನೋಡೋದಕ್ಕೆ ಸ್ವಲ್ಪ ಆಗೋದಿಲ್ಲ. ನೋಡಿ ನಂದು ಫಿಶ್ ಫ್ರೈ ರೆಡಿ ಆಯಿತು. ಅದನ್ನು ಮಸಾಲೆಗೆ ಹಾಕ್ತಾ ಇದ್ದೇನೆ ನಾನು. ಆ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಅದರ ಮೇಲ್ಗಡೆ ಸ್ವಲ್ಪ ಅಷ್ಟೇ. ನಮ್ಮದು ಬಂಗುಡೆ ಮಸಾಲ ಚೆನ್ನಾಗಿದೆ. ಅದು ಸ್ವಲ್ಪ ಮೇಲಿಂದು ಹೋಯ್ತು ಇವಾಗ. ಇಲ್ಲಾಂದರೆ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ, ಅದು ತೊಂದರೆ ಇಲ್ಲ. ನೀವು ಮಾಡಿ ನೋಡಬೇಕಾದ್ರೆ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ದಪ್ಪ ಅದರ ಮಸಾಲೆ ಇರೋದ್ರಿಂದ ನಮಗೇನು ಬೇರೆ ಸಾರೇನು ಬೇಕಾಗಿಲ್ಲ, ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಯು ಕೂಡ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್. ಇದೇ ಮಸಾಲೆಯನ್ನು ನಾವು ಚಿಕನ್ಗೆ ಕೂಡ ಮಾಡ್ಬೋದು, ಚಿಕನ್ ಫ್ರೈ ಅಂತ. ಅದನ್ನು ನಾನು ತೋರಿಸ್ತಾ ಇಲ್ಲ, ಇದನ್ನೇ ಮಾಡಿದರೆ ಆಯಿತು. ಅದಕ್ಕೆ ಕೂಡ ಚೆನ್ನಾಗಿ ಆಗುತ್ತೆ. ಏನು ಎಲ್ಲ 2 in 1 ಅಂತ ಹೇಳ್ಬೋದು. नमस्कार, या नवीन पाटील निकलेड जातीन कुशल दरसे जेंजे एगडे क्रिएशन्स निकले यूट्यूब मातोंजी चॅनल करून जारनंजी यूट्यूब बरपना चॅनल निकलंजी तूदु एक सब्सक्राइब राद बेल बटन ओत्तु अरे सपोर्ट मानपुले.